ಎಲ್ಲರಿಗೂ ನಮಸ್ಕಾರ. ಡಿಯರ್ ಸ್ಟೂಡೆಂಟ್ಸ್, ಡಿಪ್ಲೊಮಾ ಸ್ಟೂಡೆಂಟ್ಸ್, ನಿಮಗೆ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗ್ತಾವ. ಎಕ್ಸಾಮಿನೇಷನ್ನಲ್ಲಿ ಯಾವ್ಯಾವ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಬೇಕು ಅಂಥೇಳಿ ನಾನು ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಏನೇನು ನೀವು ಮಿಸ್ಟೇಕ್ಸ್ ಮಾಡ್ತೀರಿ, ಆ ಮಿಸ್ಟೇಕ್ಸಿಂದ ನಿಮಗೆ ಟೆನ್ಷನ್ ಆಗ್ಬೋದು. ಸೊ ಆ ಮಿಸ್ಟೇಕ್ಸ್ ಮಾಡಬಾರ್ದು. ಅವು ಯಾವ ಮಿಸ್ಟೇಕ್ಸ್, ಸಿಲ್ಲಿ ಮಿಸ್ಟೇಕ್ಸ್ ಇರ್ಬೋದು, ಬಿಗ್ ಮಿಸ್ಟೇಕ್ಸ್ ಇರ್ಬೋದು, ಅವು ಯಾವ ಮಿಸ್ಟೇಕ್ಸ್ ನೀವು ಮಾಡಬಾರ್ದು ಅಂಥೇಳಿ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ಭಾಳ ಇಂಪಾರ್ಟೆಂಟ್ ವಿಡಿಯೋ ಇದೆ. ಎಲ್ಲರೂ ಫಸ್ಟ್ ಇಯರ್ ಇರಲಿ, ಸೆಕೆಂಡ್ ಇಯರ್ ಇರಲಿ, ಫೈನಲ್ ಇರಲಿ, ಎಲ್ಲರೂ ಈ ವಿಡಿಯೋನ ಕಂಪ್ಲೀಟ್ ನೋಡಿರಿ. ಫಸ್ಟ್ ಟೈಮ್ ನೀವು ಯಾರಾದರೂ ನೋಡ್ತಾ ಇದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನಿಮಗೆ ನ್ಯೂ ನೋಟಿಫಿಕೇಷನ್ ಬರ್ತೈತಿ ನಾ ಏನಾದರೂ ಹೊಸ ವಿಡಿಯೋ ಅಪ್ಡೇಟ್ ಮಾಡಿದ್ಕೊಳ್ಳಿ. ಸೊ ಅದಕ್ಕೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಸೊ ಇದು ವಿಡಿಯೋನ ಲಾಸ್ಟ್ ತನಕ ನೋಡಿರಿ, ಕಂಪ್ಲೀಟಾಗಿ ಎಲ್ಲ ಡಿಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ನೀವು ಒಂದು ಸ್ಯಾಂಪಲ್ ಆನ್ಸರ್ ಶೀಟ್ ನೋಡ್ತಾ ಇದ್ದೀರಿ. ಸೊ ಇದು ಡಿಪ್ಲೊಮಾ ಎಕ್ಸಾಮಿನೇಷನ್ಗೆ ಯೂಸ್ ಮಾಡುವಂಥ ಆನ್ಸರ್ ಶೀಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಯಾವ್ಯಾವು ಬರ್ತಾವಂದರೆ, ಗೌರ್ಮೆಂಟ್ಲಿಂದ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ತಾಂತ್ರಿಕ ಪರೀಕ್ಷಾ ಮಂಡಳಿಯಿಂದ ಕೊಟ್ಟಂಥ ಇನ್ಸ್ಟ್ರಕ್ಷನ್ಸ್ ಯಾರಿಗೆ ಅಂದರೆ ಕ್ಯಾಂಡಿಡೇಟ್ಸಿಗೆ. ಸೊ ಸ್ಟೂಡೆಂಟ್ಸ್ ಯಾರು ಎಕ್ಸಾಮ್ ಬರೀತಾರಲ್ಲ ಅವರೆಲ್ಲರಿಗೂ ಕಾಮನ್ ಇನ್ಸ್ಟ್ರಕ್ಷನ್ಸ್ ಇದಾವೆ. ಇವೆಲ್ಲ ಭಾಳ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಇದಾವೆ. ನೀವು ಎಕ್ಸಾಮ್ ಹಾಲ್ನಲ್ಲಿ ಹೋದ್ಮೇಲೆ ನಿಮಗೆ ಇದು ಆನ್ಸರ್ ಬುಕ್ ಇಶ್ಯೂ ಮಾಡ್ತಾರೆ. ಇಶ್ಯೂ ಮಾಡಿದ್ಮೇಲೆ ನಿಮಗೆ ಜಾಸ್ತಿ ಟೈಮ್ ಇರೋಂಗಿಲ್ಲ ಇವನ್ನೆಲ್ಲ ಓದಲಿಕ್ಕೆ. ಅದಕ್ಕೆ ಫಸ್ಟ್ ನಿಮಗೆ ಇನ್ಸ್ಟ್ರಕ್ಷನ್ಸ್ ಗೊತ್ತಿತ್ತಂದರೆ ನೀವು ಟೆನ್ಷನ್ ಫ್ರೀ ಆಗಿ ಎಕ್ಸಾಮ್ ಬರೀಬಹುದು. ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ. ಫಸ್ಟ್ ಇನ್ಸ್ಟ್ರಕ್ಷನ್ ಏನಿದೆ ಅಂದರೆ, ಬಿಫೋರ್ ಬಿಗಿನ್ ಟು ಆನ್ಸರ್ ಫಿಲ್ ಇನ್ ದ ಪರ್ಟಿಕ್ಯುಲರ್ಸ್ ಇನ್ ದ ಇಂಕ್ ಪೆನ್ ಆರ್ ಬಾಲ್ ಪೆನ್ and check the number of pages discrepancy, if any, in the number of pages should be brought to the notice of invigilator on duty and got it replaced with new booklet before start writing. ಇದೇನು ಹೇಳ್ತದಂದರೆ, ನೀವು ಫಸ್ಟ್ ಫಿಲಪ್ ಮಾಡೋಕ್ಕಿಂತ ಮುಂಚೆನೇ ಇದು ಕವರ್ ಪೇಜ್ನಲ್ಲಿ ಎಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಬೇಕು. ಸೊ ಇವೆಲ್ಲ ಫಿಲಪ್ ಮಾಡೋಕ್ಕಿಂತ ಮುಂಚೆನೇ ಫಸ್ಟ್ ನೀವೇನು ಚೆಕ್ ಮಾಡಬೇಕಂದ್ರೆ, ಸೊ ಎಲ್ಲ ಪೇಜಸ್ ಅದಾವೆ. ಇಲ್ಲ ಈ ನಂಬರ್ ಆಫ್ ಪೇಜಸ್ ಟೋಟಲ್ 32 ಪೇಜಸ್ ಇರಬೇಕು ಇದರಲ್ಲಿ. ಸೊ ಟೋಟಲ್ 32 ಪೇಜಸ್ ಇಲ್ಲಿ ಮಾರ್ಕ್ ಮಾಡಿದಾರೆ ನೋಡಿ. ಪೇಜ್ ನಂಬರ್ಸ್ ನೀವು ನೋಡ್ಬೋದು ಫ್ರಮ್ 3rd ಪೇಜ್ ದಿಂದ ಸೊ ಲಾಸ್ಟ್ 32 5th. ಸೊ ದೇರ್ ಆರ್ ಮೆನಿ ಪೇಜಸ್ ಹಿಯರ್. ಸೊ ಸೀರಿಯಲಿ ನಂಬರ್ಡ್, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ಟೋಟಲ್ 32 ಪೇಜಸ್ ಇದಾವಲ್ಲ ಅಂತಂದು ಫಸ್ಟ್ ನೀವು ಚೆಕ್ ಮಾಡ್ಕೊಡ್ರಿ. 32 ಪೇಜಸ್ ಇರದೇ ಹೋದರೆ ನೀವೇನು ಮಾಡಬೇಕಂದ್ರೆ, ಇಮಿಡಿಯೇಟ್ಲಿ ಇನ್ವಿಜಿಲೇಟರ್ ಅಂದರೆ ರೂಮ್ದಲ್ಲಿರುವಂಥ ಮೇಲಾಧಿಕಾರಿ ಅವರಿಗೆ ನೀವು ಇನ್ಫಾರ್ಮೇಷನ್ ಕೊಡಬೇಕು. ಇದರಲ್ಲಿ ಟೋಟಲ್ 32 ಪೇಜಸ್ ಇಲ್ಲ ಅಂತಂತ ಹೇಳಿದರೆ ಅವರು ನಿಮಗೆ ರಿಪ್ಲೇಸ್ ಮಾಡಿಕೊಡ್ತಾರೆ, ಹೊಸ ಬುಕ್ಲೆಟ್ ಕೊಡ್ತಾರೆ. ಸೊ ದಿಸ್ ಶುಡ್ ಬಿ ಡನ್ ಬಿಫೋರ್ ಸ್ಟಾರ್ಟ್ ರೈಟಿಂಗ್ ದ ಕವರ್ ಪೇಜ್. ನೀವು ಬರೆಯೋಕ್ಕಿಂತ ಮುಂಚೆನೇ ನೀವು ಇದನ್ನು ಹೇಳಬೇಕು. ನೆಕ್ಸ್ಟ್, ಕ್ಯಾಂಡಿಡೇಟ್ಸ್ ಆರ್ ಪ್ರೊಹಿಬಿಟೆಡ್ ಫ್ರಮ್ ಎಕ್ಸ್ಪೋಸಿಂಗ್ ದೇರ್ ಐಡೆಂಟಿಟಿ ಇನ್ ಎನಿ ವೇ ಲೈಕ್ ರೈಟಿಂಗ್ ದೇರ್ ನೇಮ್ಸ್, register number, phone number and code words, underlining the words sentence on any part of inside the answer booklet additional sheet which is a punishable offense. ಇದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಸೊ ನಿಮಗೆ ಯಾವುದು ಪ್ರೊಹಿಬಿಟ್ ಮಾಡಿದಾರಂದರೆ, ನಿಷೇಧ ಮಾಡಿದಾರಂದರೆ, ಸೊ ನೀವು ಯಾವುದೂ ಐಡೆಂಟಿಟಿ ಮಾರ್ಕ್ ನೀವು ಆನ್ಸರ್ ಬುಕ್ಲೆಟ್ನಲ್ಲಿ ಮಾಡಬಾರ್ದು. ಐಡೆಂಟಿಟಿ ಮಾರ್ಕ್ ಯಾವ್ಯಾವ ಅಂದರೆ, ನಿಮ್ಮ ನೇಮ್ ಇರ್ಬೋದು, ನಿಮ್ಮ ಹೆಸರು, ರಿಜಿಸ್ಟರ್ ನಂಬರು ಮತ್ತು ಫೋನ್ ನಂಬರು ಯಾವುದೂ ನೀವು ಇದರಲ್ಲಿ ಬರೀಬಾರ್ದು. ಕೋಡ್ ವರ್ಡ್ಸು ಯಾವುದು ಬರೀಬಾರ್ದು, ಅಂಡರ್ಲೈನು ಮಾಡಬಾರ್ದು. ಮತ್ತು ಇನ್ನೂ ಕ್ಲಿಯರ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದರೆ, ಸಪೋಸ್ ನೀವು ಈ ರೀತಿ ಮಾಡಿದರೆ ಇದಕ್ಕೆ ಪನಿಷ್ಮೆಂಟ್ ಇರ್ತೈತೆ ಅಂತಂತ ಹೇಳಿದಾರೆ ನೋಡಿ. ಪನಿಷಬಲ್ ಅಫೆನ್ಸ್ ಅಂದರೆ ನಿಮ್ಮನ್ನ ಡಿಬಾರ್ ಮಾಡ್ಬೋದು, ಬುಕ್ ಮಾಡ್ಬೋದು, ಬೇರೆ ಬೇರೆ ರೀತಿ ಪನಿಷ್ಮೆಂಟ್ ಇರ್ತಾವ. ಅದು ಯಾವುದು ಅಂತಂತೇಳಿ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಇಟ್ ಈಸ್ ಅ ಪನಿಷಬಲ್ ಅಫೆನ್ಸ್. ನೆಕ್ಸ್ಟ್, ರೈಟ್ ಆನ್ಸರ್ಸ್ ಆನ್ ಬೋತ್ ಸೈಡ್ಸ್ ಆಫ್ ದಿ ಶೀಟ್ ಸ್ಟಾರ್ಟಿಂಗ್ ಫ್ರಮ್ ಪೇಜ್ ನಂಬರ್ 3 to 32 ಎಕ್ಸೆಪ್ಟ್ ಆನ್ ದ ರಿವರ್ಸ್ ಆಫ್ ದ ಫೇಸಿಂಗ್ ಶೀಟ್ ವಿಚ್ ಮೇ ಬಿ ಯೂಸ್ಡ್ ಫಾರ್ ರಫ್ ವರ್ಕ್. ಸೊ ಇದು ಏನು ಹೇಳ್ತದೆ ಅಂದರೆ, ನೀವು ಆನ್ಸರ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಬರೀಲಿಕ್ಕೆ ಅಂದರೆ 3rd ಪೇಜ್. ಸೊ 3rd ಪೇಜ್ ಅಂದರೆ ನೀವು ತಿರುಗಿಸಿದ ತಕ್ಷಣವೇ 3rd ಪೇಜ್ ನಂಬರ್ ಇದೆ ನೋಡಲಿ, 3rd ಪೇಜ್ ನಂತಿಂದ ಇಲ್ಲಿಂದ ನೀವು ಆನ್ಸರ್ ಬರಲಿಕ್ಕೆ ಶುರು ಮಾಡಬೇಕು. ಸೊ ಫ್ರಮ್ 3rd ಪೇಜ್ ಟು 32 ಪೇಜ್ ತನಕ ನೀವು ಆನ್ಸರ್ಸ್ ಬರೀಬಹುದು. ಸಪೋಸ್ ಇನ್ನೊಂದು ಹೇಳಬೇಕಂದ್ರೆ, ಇಲ್ಲಿ ನೀವು ಯಾವುದೂ ಆನ್ಸರ್ಸ್ ಬರೀಬಾರ್ದು. ಇಲ್ಲಿ ಏನು ಆನ್ಸರ್ಸ್ ನೀವು ಬರೀಬಾರ್ದು. ಇಲ್ಲಿ ಏನು ಬರೀಬೇಕಂತಂದ್ರೆ ನನಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ. ನೆಕ್ಸ್ಟ್, ಆಲ್ ರಫ್ ವರ್ಕ್ ಮಸ್ಟ್ ಬಿ ಶೋನ್ ಆನ್ ಲೆಫ್ಟ್ ಹ್ಯಾಂಡ್ ಪೇಜಸ್ ಆ್ಯಂಡ್ ಕ್ರಾಸ್ಡ್ ಔಟ್.
ನೀವು ರಫ್ ವರ್ಕ್ ಎಲ್ಲಿ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದಾರೆ. ಆಲ್ ರಫ್ ವರ್ಕ್ ಮಸ್ಟ್ ಬಿ ಶೋನ್ ಆನ್ ಲೆಫ್ಟ್ ಹ್ಯಾಂಡ್ ಸೈಡ್ ಪೇಜ್ ಅಂಡ್ ಕ್ರಾಸ್ಡ್ ಔಟ್. ನೀವು ರಫ್ ವರ್ಕ್ ಮಾಡೋದಿತ್ತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಪೇಜ್ ನಲ್ಲಿ ಮಾಡಬೇಕು ಮತ್ತು ಅದು ಆಮೇಲೆ ಕ್ರಾಸ್ ಮಾರ್ಕ್ ಹಾಕಬೇಕು. ಬೆಸ್ಟ್ ಅಂದ್ರೆ ನೀವು ಲಾಸ್ಟ್ ಪೇಜ್ ನಲ್ಲಿ ರಫ್ ವರ್ಕ್ ಮಾಡಿ. ಇಲ್ಲಿ ಲಾಸ್ಟ್ ಪೇಜ್ 32 ಪೇಜ್ ನಲ್ಲಿ ರಫ್ ವರ್ಕ್ ಮಾಡೋದಿತ್ತಂದ್ರೆ ಮ್ಯಾಥ್ಸ್ ದಲ್ಲಿ ಏನಾದ್ರು ನೀವು ರಫ್ ವರ್ಕ್ ಕ್ಯಾಲ್ಕುಲೇಷನ್ ಮಾಡ್ತಿದ್ರೆ ಇಲ್ಲಿ ಮಾಡ್ರಿ. ಇಲ್ಲಿ ಮೇಲೆ ರಫ್ ವರ್ಕ್ ಅಂತ ಬರೋದು ಮುಗಿದಾದ್ಮೇಲೆ ಇಲ್ಲಿ ಕ್ರಾಸ್ ಮಾಡ್ಬೇಕು ನೀವು ಲಾಸ್ಟಿಗೆ. ಸಪೋಸ್ ನೀವು ಇನ್ ಬಿಟ್ವೀನ್ ಇಲ್ಲೇ ಬರಿಬೇಕಂತಿದ್ರೆ ಇಲ್ಲೇ ನಿಮ್ಗೆ ರಫ್ ವರ್ಕ್ ಮಾಡೋದಿತ್ತಂದ್ರೆ ರೈಟ್ ಸೈಡ್ ಆನ್ಸರ್ ಮಾಡ್ರಿ, ಲೆಫ್ಟ್ ಸೈಡ್ ನೀವು ರಫ್ ವರ್ಕ್ ಮಾಡಿ. ಇಲ್ಲಿ ರಫ್ ವರ್ಕ್ ಮಾಡಿದಾದ್ಮೇಲೆ ಇಲ್ಲಿ ಕ್ರಾಸ್ ಮಾರ್ಕ್ ಹಾಕ್ಬೇಕಾಗ್ತದೆ. ಸೊ ದಿಸ್ ಈಸ್ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್. ಸೊ ನಾನು ಸ್ಲೋ ಆಗಿ ಹೇಳ್ತಾ ಇದ್ದೀನಿ, ನೀವು ಲಕ್ಷ್ಯ ಕೊಟ್ಟು ಕೇಳ್ರಿ. ನೆಕ್ಸ್ಟ್, pages on which rough work appears should not be used for writing answer. ನೀವು ರಫ್ ವರ್ಕ್ ಮಾಡಿದ ಪೇಜ್ ಆನ್ಸರ್ ಬರಲಿಕ್ಕೆ ಯೂಸ್ ಮಾಡಬಾರ್ದು, ಅದನ್ನ ಕ್ರಾಸ್ ಮಾಡ್ಬೇಕು ನೀವು. ನೆಕ್ಸ್ಟ್, 6th ಇನ್ಸ್ಟ್ರಕ್ಷನ್, ಡು ನಾಟ್ ರೈಟ್ ಆನ್ಸರ್ ಆರ್ ಕ್ವೆಶ್ಚನ್ ನಂಬರ್ ಇನ್ ದ ಮಾರ್ಜಿನ್. ರೈಟ್ ದ ಕ್ವೆಶನ್ ನಂಬರ್ ಆಫ್ಟರ್ ದಿ ಮಾರ್ಜಿನ್ ಅಲಾಂಗ್ ವಿತ್ ದ ಆನ್ಸರ್. ಸೊ ಇದು ಏನು ಹೇಳ್ತಾರಂದ್ರೆ, ಸೊ ಇಲ್ಲಿ ಮಾರ್ಜಿನ್ ಹಾಕಿದಾರಲ್ಲ, ಸೊ ಮಾರ್ಜಿನ್ ಒಳಗಡೆ ನೀವು ಏನು ಬರೆಯುವಂಗಿಲ್ಲ. ಸೊ ಇಲ್ಲಿ ನೀವು ಏನು ಬರೆಯುವಂಗಿಲ್ಲ. ಇವನ್ ದ ಕ್ವಶನ್ ನಂಬರ್ ಆಲ್ಸೋ, ಕ್ವಶನ್ ನಂಬರು ಹಾಕುವಂಗಿಲ್ಲ. ನೀವೇನೇ ಕ್ವಶನ್ ನಂಬರ್ ಹಾಕಿದ್ರು ಆಫ್ಟರ್ ದಿ ಮಾರ್ಜಿನ್, ಸೊ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕು. ಸೊ ಆಫ್ಟರ್ ದಿ ಮಾರ್ಜಿನ್, ಸೊ ಇಲ್ಲೇ ಬರಿಬೇಕು ನೀವು. ಕ್ವಶನ್ ನಂಬರನ್ನು ಆಫ್ಟರ್ ದಿ ಮಾರ್ಜಿನ್ ಹಾಕಬೇಕು. ಸೊ ದಿಸ್ ಸ್ಪೇಸ್, ಮಾರ್ಜಿನ್ ಒಳಗಡೆ ಸ್ಪೇಸ್ ಏನು ಬರೆಯುವ ಹಾಗಿಲ್ಲ. ನೆಕ್ಸ್ಟ್, no loose sheets of pages or manuscript or literature or portion of the textbook or notes, purse or iPod or programmable calculator or mobile phone, smart watch, etc. will be allowed in the examination room. And no sheets be detached from the answer books. ಸೊ ಇದು ಏನು ಹೇಳ್ತಾರಂದ್ರೆ, ಇಲ್ಲಿ ಏನು ಹೇಳ್ತಾರಂದ್ರೆ ಕ್ಲಿಯರ್ಲಿ ಮೆನ್ಷನ್ ಮಾಡಿದಾರೆ ನೋಡ್ರಿ. ಸೊ ಯಾವುದೇ ನೋಟ್ಸ್ ಇರ್ಬೋದು, ಬುಕ್ ಇರ್ಬೋದು, ಪೇಜಸ್ ಇರ್ಬೋದು, ಅಥವಾ ಐಪಾಡ್ ಇರ್ಬೋದು, ಕ್ಯಾಲ್ಕುಲೇಟರ್ ಇರ್ಬೋದು, ಪ್ರೋಗ್ರಾಮೇಬಲ್ ಕ್ಯಾಲ್ಕುಲೇಟರ್, ಸೈಂಟಿಫಿಕ್ ಕ್ಯಾಲ್ಕುಲೇಟರ್, ಮೊಬೈಲ್ ಫೋನ್, ಸ್ಮಾರ್ಟ್ ವಾಚ್, ಇವು ಯಾವ ಅಲೋ ಮಾಡಂಗಿಲ್ಲ ಎಕ್ಸಾಮ್ ಹಾಲ್ನಲ್ಲಿ. ಮತ್ತೆ ಅಷ್ಟೇ ಅಲ್ಲದೆ ಆನ್ಸರ್ ಬುಕ್ ಶೀಟ್ ಡಿಟ್ಯಾಚ್ಡ್ ಇತ್ತಂದ್ರೆ, ಡಿಟ್ಯಾಚ್ಡ್ ಅಂದ್ರೆ ಕಟ್ ಆಗಿದ್ದು ಆನ್ಸರ್ ಬುಕ್ ಶೀಟ್ನು ಅಲೋ ಮಾಡಂಗಿಲ್ಲ. ನೆಕ್ಸ್ಟ್, ಅಡಿಷನಲ್ ಬುಕ್ಲೆಟ್ ಹ್ಯಾಸ್ ಟು ಬಿ ಯೂಸ್ಡ್ ಓನ್ಲಿ ಆಫ್ಟರ್ ಕಂಪ್ಲೀಷನ್ ಆಫ್ ಆಲ್ ಪೇಜಸ್ ಆಫ್ ಮೇನ್ ಬುಕ್ಲೆಟ್. ಅಂದ್ರೆ ನೀವು ಅಡಿಷನಲ್ ಶೀಟ್ ತಗೋಬೇಕಂದ್ರೆ ಇದು 32 ಪೇಜಸ್ ಬುಕ್ಲೆಟ್ ಇದೆ. ಸೊ 32 ಪೇಜ್ ಕಂಪ್ಲೀಟ್ ನೀವು ರೈಟ್ ಅಪ್ ಆದ್ಮೇಲೆ ಅಷ್ಟೇ ನಿಮಗೆ ಅಡಿಷನಲ್ ಶೀಟ್ ಕೊಡ್ತಾರ. ಅದಕ್ಕಿಂತ ಮುಂಚೆ ಇದು ಸಪೋಸ್ ಬ್ಲ್ಯಾಂಕ್ ಇತ್ತಂದ್ರೆ, ಖಾಲಿ ಇತ್ತಂದ್ರೆ ನಿಮಗೆ ಅಡಿಷನಲ್ ಶೀಟ್ ಬುಕ್ಲೆಟ್ ಕೊಡಂಗಿಲ್ಲ. ಓಕೆ. ನೆಕ್ಸ್ಟ್, ಗ್ರಾಫ್ ಶೀಟ್ಸ್ ಅಂಡ್ ಡ್ರಾಯಿಂಗ್ ಶೀಟ್ಸ್ ವಿಲ್ ಬಿ ಸಪ್ಲೈಡ್ ಆನ್ ರಿಕ್ವೆಸ್ಟ್. ಸೊ ನೀವು ರಿಕ್ವೆಸ್ಟ್ ಮಾಡಿದ್ರೆ ಅಷ್ಟೇ ಅವ್ನು ಸಪ್ಲೈ ಮಾಡ್ತಾರೆ. ಆ್ಯಂಡ್ ಇಮಿಡಿಯೇಟ್ಲಿ ಆನ್ ದೇರ್ ರಿಸಿಪ್ಟ್ ಎಂಟರ್ ದ ಡ್ರಾಯಿಂಗ್ ಶೀಟ್ ನಂಬರ್ ಆನ್ ದ ಮೇನ್ ಆನ್ಸರ್ ಬುಕ್ಲೆಟ್. ಸೊ ಮೇನ್ ಆನ್ಸರ್ ಬುಕ್ಲೆಟ್ನಲ್ಲಿ ನೀವು ಡ್ರಾಯಿಂಗ್ ಶೀಟ್ ಅಥವಾ ಅಡಿಷನಲ್ ಶೀಟ್ ತೊಗೊಂಡ್ರೆ, ಗ್ರಾಫ್ ಶೀಟ್ ತೊಗೊಂಡ್ರೆ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಇಲ್ಲಿ ಮೆನ್ಷನ್ ಮಾಡಲಿಕ್ಕೆ ಒಂದು ಆಪ್ಷನ್ ಇದೆ, ನೀವು ನೋಡ್ಬೋದು ಕೆಳಗಡೆ. ಸೊ ಇಲ್ಲಿ ಅಡಿಷನಲ್ ಶೀಟ್, ಬುಕ್ಲೆಟ್, ಡ್ರಾಯಿಂಗ್ ಶೀಟ್ ಏನಾದರೂ ತೊಗೊಂಡ್ರೆ ನೀವು ಇಲ್ಲಿ ಆ ಸೀರಿಯಲ್ ನಂಬರೇ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್, ದೇ ಶುಡ್ ಬಿ fastened together firmly to the answer book and the number of books enclosed should be indicated. It should be entered in the room report also. ಟ್ಯಾಕ್ಸ್ ಮೇ ಬಿ ಅಬ್ಟೈನ್ ಫ್ರಮ್ ದಿ ಇನ್ವಿಜಿಲೇಟರ್. ನೀವು ಅಡಿಷನಲ್ ಶೀಟ್ ತೊಗೊಂಡ್ರೆ, ಡ್ರಾಯಿಂಗ್ ಶೀಟ್ದು ಅಡಿಷನಲ್ ಶೀಟ್ ತೊಗೊಂಡ್ರೆ, ಗ್ರಾಫ್ ಶೀಟ್ ತೊಗೊಂಡ್ರೆ ಇಲ್ಲಿ ಮಾರ್ಕ್ ಮಾಡಿ, ಆಮೇಲೆ ನೀವು ಎಷ್ಟು ತೊಗೊಂಡ್ರೆ ಅಡಿಷನಲ್ ಶೀಟ್ ಅಂತ ಹೇಳಿ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ನಂಬರ್ ಆಫ್ ಅಡಿಷನಲ್ ಶೀಟ್ಸ್, ಗ್ರಾಫ್ ಶೀಟ್ಸ್ ಇಲ್ಲಿ ಮೆನ್ಷನ್ ಮಾಡಬೇಕು. ಆಮೇಲೆ ಇದನ್ನ ಸರಿಯಾಗಿ ಟೈ ಮಾಡಬೇಕು. ನೀವು ಅಡಿಷನಲ್ ಶೀಟ್ ತೊಗೊಂಡಿದ್ದು ಇಲ್ಲಿ ಟೈ ಮಾಡಬೇಕು. ಟ್ಯಾಗ್ ತಗೊಂಡು ನಿಮ್ಮ ಇನ್ವಿಜಿಲೇಟರ್ ಕಡೆ ಟ್ಯಾಗ್ ಇಸ್ಕೊಂಡು ನೀವು ಇಲ್ಲಿ ಟೈ ಮಾಡಬೇಕಾಗ್ತೈತಿ ಸೀರಿಯಲ್ ಆಗಿ. ನೆಕ್ಸ್ಟ್, the answer must be legibly written in ball pen, ink pen only. ಸೊ ನೀವು ಆನ್ಸರ್ ಬರಿಬೇಕಾದ್ರೆ ಬಾಲ್ ಪೆನ್ ಆದರೂ ಯೂಸ್ ಮಾಡ್ಬೋದು ಅಥವಾ ಇಂಕ್ ಪೆನ್ ಆದರೂ ಯೂಸ್ ಮಾಡ್ಬೋದು. ಪೆನ್ಸಿಲ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಡ್ರಾಯಿಂಗ್ ಆಫ್ ಸ್ಕೆಚಸ್ ಇಫ್ ಎನಿ. ಏನಾದರೂ ಸ್ಕೆಚಸ್ ಇದ್ರೆ ಅವಾಗ ನೀವು ಪೆನ್ಸಿಲ್ ಯೂಸ್ ಮಾಡಿ ಡ್ರಾ ಮಾಡ್ಬೋದು. ದ ಸ್ಟಿಚಸ್ ಆ್ಯಂಡ್ ದ ಶೀಟ್ ಶುಡ್ ನಾಟ್ ಬಿ ರಿಮೂವ್ಡ್ ಆರ್ ಮೆಡಲ್ಡ್ ವಿತ್. ಅಂದರೆ ಇವು ಸ್ಟಿಚಸ್ ಇರ್ತಾವಲ್ಲ, ಸೊ ಇವು ಸ್ಟಿಚಸ್ ಇಲ್ಲಿ ಹಾಕಿದಾರೆ ನೋಡ್ರಿ ಆನ್ಸರ್ ಬುಕ್ಲೆಟ್ಗೆ. ಸೊ ಅದನ್ನ ನೀವು ಕಿತ್ತಬಾರ್ದು, ಶುಡ್ ನಾಟ್ ಬಿ ರಿಮೂವ್ಡ್. ಆಮೇಲೆ ಇನ್ ಕೇಸ್ ದ ಸ್ಟಿಚ್ ಈಸ್ ಆಬ್ಸೆಂಟ್ ಆರ್ ಶೀಟ್ಸ್ ಲೂಸ್, ಬುಕ್ ಶುಡ್ ಬಿ ಗಾಟ್ ರಿಪೇರ್ಡ್ ಯೂಸಿಂಗ್ ಅ ಸ್ಟ್ಯಾಪಲ್ ಪಿನ್ ಆ್ಯಂಡ್ ಸರ್ಟಿಫೈಡ್ ಬೈ CS ಆರ್ ರಿಪ್ಲೇಸ್ ಬಿಫೋರ್ ಕಮೆನ್ಸಿಂಗ್ ದ ಆನ್ಸರ್. ಸೊ ನಿಮ್ಗೆ ಇದು ಆನ್ಸರ್ ಬುಕ್ಲೆಟ್ ಕೊಟ್ಟ ತಕ್ಷಣ ಸಪೋಸ್ ಇಲ್ಲಿ ಸ್ಟಿಚಸ್
ಕಿತ್ತಿದ್ವು ಅಂದರೆ, ಸ್ಟಿಚಸ್ ಇರದೇ ಹೋಗಿದ್ರೆ, ಲೂಸ್ ಆಗಿತ್ತಂದರೆ, ಸ್ಟಿಚಸ್ ಓಪನ್ ಆಗಿದ್ರೆ ನೀವು ಅವಾಗ ಏನು ಮಾಡಬೇಕಂದ್ರೆ ಇಮಿಡಿಯೇಟ್ಲಿ ಇನ್ವಿಜಿಲೇಟರ್ಗೆ ಹೇಳಿಸಿ ಅದನ್ನು ಸ್ಟೆಪಲ್ ಮಾಡಿಸ್ಕೋಬೇಕು, ಟೈಟ್ ಮಾಡಿಸ್ಕೋಬೇಕು. ಸಪೋಸ್ ಸರಿ ಇರದೇ ಹೋದರೆ ಅವಾಗ ನಿಮಗೆ ರಿಪ್ಲೇಸ್ ಮಾಡ್ತಾರೆ, ಬೇರೆ ಆನ್ಸರ್ ಬುಕ್ಲೆಟ್ ಕೊಡ್ತಾರೆ. ವೆನೆವರ್ ದೇರ್ ಈಸ್ ಚೇಂಜಸ್ ಆಫ್ ಇಂಕ್, ದ ಸೇಮ್ should be got duly attested by the invigilators on duty. ಸಪೋಸ್ ನೀವು ಪೆನ್ ಇಂಕ್ ಚೇಂಜ್ ಆಯ್ತಂದ್ರೆ ಆನ್ಸರ್ ಬರಿಬೇಕಾದಾಗ ಅವಾಗ ನೀವು ಅದ್ರದ್ದು ಇನ್ಫಾರ್ಮೇಷನ್ ಇನ್ವಿಜಿಲೇಟರ್ಗೆ ಹೇಳಿ ಅವ್ರ ಕಡೆ ಅಟೆಸ್ಟೇಷನ್ ಮಾಡಿಸ್ಕೋಬೇಕು. ಚೇಂಜ್ ಆಫ್ ಪೆನ್ ಅಂತಂತ ಹೇಳಿ ಅವ್ರ ಕಡೆ ಹೇಳಿ ಸೈನ್ ಮಾಡಿಸ್ಕೋಬೇಕು. ನೆಕ್ಸ್ಟ್, ಬ್ಲ್ಯಾಂಕ್ portion of the pages should be crossed out by the candidate before handing over the answer book to the invigilator. ಸೊ ನೀವು ಬರೆಯೋದಾದ್ಮೇಲೆ ಆನ್ಸರ್ ಸಪೋಸ್ ಸ್ವಲ್ಪ ಪೇಜಸ್ ಏನಾದರೂ ಬ್ಲ್ಯಾಂಕ್ ಉಳಿದು ಅಂದರೆ, ಬಿಕಾಸ್ ಇಟ್ ಕಂಟೈನ್ಸ್ 32 ಪೇಜಸ್ನಲ್ಲಿ ಸ್ವಲ್ಪ ಪೇಜಸ್ ಲಾಸ್ಟ್ 1 2 to 3 ಪೇಜಸ್ ಏನಾದರೂ ಖಾಲಿ ಉಳಿದ್ರೆ ಅದನ್ನು ಕ್ರಾಸ್ ಮಾರ್ಕ್ ಹಾಕಬೇಕು, ಕ್ರಾಸ್ ಔಟ್ ಮಾಡಬೇಕು. ನೀವು ಇನ್ವಿಜಿಲೇಟರ್ಗೆ ಹ್ಯಾಂಡ್ ಓವರ್ಗಿಂತ ಮುಂಚೆನೇ ಅದನ್ನು ಕ್ರಾಸ್ ಔಟ್ ಮಾಡಬೇಕು. ನೆಕ್ಸ್ಟ್, ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಈಸ್ 100 and to be valued for 100 marks. Only for C20 series, marks obtained for 100 marks should be equated to 50 marks. ಅಂದರೆ C20 ಸಿಲೆಬಸ್ನಲ್ಲಿ ಓದುವಂಥ ಮಕ್ಕಳಿಗೆ ಅಷ್ಟೇ ಅದನ್ನು 50 ಕನ್ವರ್ಟ್ ಮಾಡ್ತಾರೆ, ಉಳಿದವರಿಗೆ 100ಗೆ ಮಾರ್ಕ್ಸ್ ಅಲಾಟ್ ಮಾಡ್ತಾರೆ. ಇಲ್ಲಿ ನೀವು ನೋಡಬಹುದು. ಸೊ ಇಲ್ಲಿ 100ಗೆ ಮಾರ್ಕ್ಸ್ ಅಲಾಟ್ ಮಾಡಿದ್ದು 50ಗೆ ಕನ್ವರ್ಟ್ ಮಾಡ್ತಾರೆ. ಯಾರಿಗೆ? C20 ಸೀರೀಸ್ನವ್ರಿಗೆ. ಬಟ್ C9 C15 ಸೀರೀಸ್ ಓಲ್ಡ್ ಸ್ಟೂಡೆಂಟ್ಸ್ಗೆ ಅದು 100ಗೆ ಮಾರ್ಕ್ಸ್ ಹಾಕ್ತಾರೆ. ಸೊ ಮತ್ತೇನೆಲ್ಲ ಡೀಟೇಲ್ಸ್ ನೀವು ಫಿಲ್ಅಪ್ ಮಾಡಬೇಕಾಗ್ತದೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಐ ಥಿಂಕ್ ದ ಇನ್ಸ್ಟ್ರಕ್ಷನ್ಸ್ ಆರ್ ಕ್ಲಿಯರ್ ಫಾರ್ ಯು. ಸೊ ಇವು ಎಲ್ಲ ಇನ್ಸ್ಟ್ರಕ್ಷನ್ಸ್ ನೀವು ಸರಿಯಾಗಿ ಇನ್ನೊಂದ್ಸಲ ಓದ್ಕೊಳ್ರಿ. ಇದನ್ನು ನಿಮಗೆ ಶೇರ್ ಮಾಡ್ತೀನಿ. ಇವು ಇನ್ಸ್ಟ್ರಕ್ಷನ್ಸ್ ನೀವು ಬಿಫೋರ್ ಸ್ಟಾರ್ಟಿಂಗ್ ಆನ್ಸರ್ ಮಾಡೋಕ್ಕಿಂತ ಮುಂಚೆನೇ ನಿಮಗೆ ಇನ್ಸ್ಟ್ರಕ್ಷನ್ಸ್ ಗೊತ್ತಿರಬೇಕು. ಎಲ್ಲೆಂದ್ರೆ ನೀವು ಮಿಸ್ಟೇಕ್ಸ್ ಮಾಡಿದರೆ ಅನ್ನೆಸೆಸರಿ ನಿಮಗೆ ಟೆನ್ಷನ್ ಆಗ್ತೈತಿ. ನೆಕ್ಸ್ಟ್, ಇಲ್ಲಿ ನೋಡ್ರಿ, ಕ್ವಶನ್ ಪೇಪರ್ ಕೋಡ್ ಬರಿಬೇಕು ನೀವು. ಇದು ಮಸ್ಟ್ ಫಿಲ್ ಬೈ ಸ್ಟೂಡೆಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೀವೇ ಸ್ಟೂಡೆಂಟ್ಸೇ ಫಿಲ್ಅಪ್ ಮಾಡಬೇಕು. ಇಲ್ಲಿ ATS ಸೀರಿಯಲ್ ನಂಬರ್ ಬರೀಬೇಕು ಮತ್ತು ಕ್ವಶನ್ ಪೇಪರ್ ಕೋಡ್ ಬರೀಬೇಕು. ಕ್ವಶನ್ ಪೇಪರ್ ಕೋಡ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂತಂತ ಥಿಯರಿ ಸಬ್ಜೆಕ್ಟ್ ಎಲೆಕ್ಟ್ರಾನಿಕ್ಸ್ದವ್ರಿಗೆ ಇದೆ ನೋಡ್ರಿ. ಸೊ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ಗೆ ಕ್ವಶನ್ ಪೇಪರ್ ಕೋಡ್ ಏನು ಬರ್ತೈತೆ ಅಂದರೆ 20 EC 11T ಅಂತಂತ ಹೇಳಿ ನೀವು ಇಲ್ಲಿ ಬರೀಬೇಕು. 20 EC 11T ಅಂತಂತೇಳಿ ನೀವು ಇಲ್ಲಿ ಬರಿಬೇಕು. ಮತ್ತು ATS ನಂಬರ್ ಇದೆಯಲ್ಲ, ATS ನಂಬರ್ ನಿಮಗೆ ಸೀರಿಯಲ್ ನಂಬರ್ ನಿಮಗೆ ಇನ್ವಿಜಿಲೇಟರ್ ನಿಮ್ಮ ಕಡೆ ಸೈನ್ ಮಾಡಿಸ್ಕೊಂತಾರ. ಅಲ್ಲಿ ATS ನಂಬರ್ ಇರ್ತೈತಿ. ಆ ATS ಅಪಿಯರೆನ್ಸ್ ಶೀಟ್ನಲ್ಲಿ ನಿಮ್ದು ಅಟೆಂಡೆನ್ಸ್ ಸೈನ್ ಮಾಡಿಸ್ಕೋಬೇಕಾದಾಗ ನಿಮ್ಮ ರಿಜಿಸ್ಟರ್ ನಂಬರ್ ಮುಂದೆ ATS ಟ್ಯಾಗ್ ನಂಬರ್ ಇರ್ತೈತಿ ಮತ್ತು ATS ಸೀರಿಯಲ್ ನಂಬರ್ ಇರ್ತೈತಿ. ಅದನ್ನ ಲಕ್ಷ ಕೊಟ್ಟು ಬರೀಬೇಕು. ಇದನ್ನ ನೀವೇ ಫಿಲ್ಅಪ್ ಮಾಡಬೇಕು. ಸೊ ಇನ್ವಿಜಿಲೇಟರ್ ನಿಮ್ಮ ಕಡೆ ಸೈನ್ ಮಾಡಿಸ್ಕೊಳಕ್ಕೆ ಬಂದಾಗ ಅದರಲ್ಲಿ ಆ ಶೀಟ್ನಲ್ಲಿ ATS ಟ್ಯಾಗ್ ನಂಬರ್ ಇರ್ತೈತಿ, ATS ಸೀರಿಯಲ್ ನಂಬರ್ ಇರ್ತೈತಿ. ಅವನು ಸರಿಯಾಗಿ ಫಿಲ್ಅಪ್ ಮಾಡಿರಿ. ATS ಸೀರಿಯಲ್ ನಂಬರ್ ಇಲ್ಲಿನೂ ತುಂಬಬೇಕು ಮತ್ತು ಇಲ್ಲಿನೂ ತುಂಬಬೇಕು, ಅದು ಸೇಮ್ ಇರ್ತೈತಿ. ಇಷ್ಟೇ ಅಲ್ಲದೆ ATS ಸೀರಿಯಲ್ ನಂಬರ್ ನೀವು ಒಳಗಡೆ ಪೇಜಸ್ ಆಲ್ ಪೇಜಸ್ನಲ್ಲಿ ನೀವು ATS ಸೀರಿಯಲ್ ನಂಬರ್ ತುಂಬಬೇಕು. ಅದು 2 ಡಿಜಿಟ್. ನಿಮ್ಮದು 1 ಇತ್ತಂದ್ರೆ 01 ಅಂತ ಹಾಕ್ರಿ, 10 ಇತ್ತಂದ್ರೆ 10 ಅಂತ ಬರೀರಿ, ಇಲ್ಲಿ ತುಂಬಬೇಕು. ಸೊ ಆಲ್ ಪೇಜಸ್ನಲ್ಲಿ ನೀವು ATS ಸೀರಿಯಲ್ ನಂಬರ್ ಬರೀಬೇಕಾಗ್ತೈತಿ. ಇದನ್ನು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಫಾರ್ ಆಲ್ ಪೇಜಸ್ ಯು ಶುಡ್ ರೈಟ್ ದ ATS ಸೀರಿಯಲ್ ನಂಬರ್. ಎಂಡ್ ತನ ಇದೆ ನೋಡ್ರಿ. ಸೊ ಆಲ್ 32 ಪೇಜ್ ಈಸ್ ಹ್ಯಾವಿಂಗ್ ATS ಸೀರಿಯಲ್ ನಂಬರ್. ಯು ಶುಡ್ ರೈಟ್ ದಿಸ್. ನೆಕ್ಸ್ಟ್, ATS ಸೀರಿಯಲ್ ನಂಬರ್ ಮತ್ತು ಟ್ಯಾಗ್ ನಂಬರ್ ಬರೆದಾದ್ಮೇಲೆ ಇಲ್ಲಿ ನೀವು ಇಯರ್ ಮೆನ್ಷನ್ ಮಾಡಿರಿ. ಇಯರ್ ನೀವು ಈಗ ಎಕ್ಸಾಮ್ ನಿಮ್ಮದು ಈಗ ಬರಿತಾ ಇರೋದು ಜನವರಿ ಫೆಬ್ರವರಿ ಅಂತಂತ ಹಾಕ್ರಿ. ಇದನ್ನು ಸ್ಕ್ರ್ಯಾಚ್ ಮಾಡಿಕೊಂಡು ಜನವರಿ ಫೆಬ್ರವರಿ 2023 ಅಂತಂತ ಮಾರ್ಕ್ ಮಾಡ್ಕೊಳ್ರಿ. ನೆಕ್ಸ್ಟ್, ಇಲ್ಲಿ ಕ್ಲಾಸ್ ನೀವು ಫಸ್ಟ್ ಇಯರ್ ಇದ್ದರೆ ಫಸ್ಟ್ ಇಯರ್ ಅಂತ ಹಾಕ್ರಿ, ಸೆಕೆಂಡ್ ಇದ್ರೆ ಸೆಕೆಂಡ್ ಇಯರ್, ಅಥವಾ ಫಸ್ಟ್ ಸೆಮಿಸ್ಟರ್ ಇದ್ರೆ ಫಸ್ಟ್ ಸೆಮಿಸ್ಟರ್ ENC, ಅಥವಾ CS ಇದ್ರೆ ಫಸ್ಟ್ ಸೆಮಿಸ್ಟರ್ CS ಅಂತಂದು ಬರಿಬೇಕು ಇಲ್ಲಿ. ನೆಕ್ಸ್ಟ್, ರಿಜಿಸ್ಟರ್ ನಂಬರ್ ನಿಮ್ಮದು ಹಾಲ್ ಟಿಕೆಟ್ನಲ್ಲಿ ರಿಜಿಸ್ಟರ್ ನಂಬರ್ ಇರ್ತೈತಲ್ಲ, ಯುನಿಕ್ ಕೊಡೋದು, ಅದನ್ನು ಕರೆಕ್ಟಾಗಿ ನೋಟ್ ಬರೀರಿ. ಇಲ್ಲಿ ಮಿಸ್ಟೇಕ್ ಮಾಡಕ್ಕೆ ಹೋಗಬೇಡಿ, ಇದು ಭಾಳ ಇಂಪಾರ್ಟೆಂಟ್ ಇದೆ. ರಿಜಿಸ್ಟರ್ ನಂಬರ್, ATS ಸೀರಿಯಲ್ ನಂಬರ್, ಟ್ಯಾಗ್ ನಂಬರ್, ಕ್ವಶನ್ ಪೇಪರ್ ಕೋಡ್, ಇವೆಲ್ಲ ಭಾಳ ಇಂಪಾರ್ಟೆಂಟ್ ಡೀಟೇಲ್ಸ್ ಸರಿಯಾಗಿ ಎಂಟ್ರಿ ಮಾಡಬೇಕು ನೀವು. ಸೊ ಇಷ್ಟೆಲ್ಲ ಕಂಪ್ಲೀಟ್ ಬರೆದಾದ್ಮೇಲೆ ಸಬ್ಜೆಕ್ಟ್ ನೇಮ್ ಬರೀರಿ ಮತ್ತು ಕ್ವಶನ್ ಪೇಪರ್ ಕೋಡ್ ಮತ್ತೊಂದ್ಸಲ ಬರಿಬೇಕಾಗ್ತದೆ. ಸೊ ಕ್ವಶನ್ ಪೇಪರ್ ಕೋಡ್ ಇಲ್ಲಿ ಬರೀಬೇಕು ಮತ್ತು ನೀವು ಇಲ್ಲಿ ಬರಿಬೇಕಾಗ್ತದೆ ನೋಡಿ. ಸೊ 2 times ಯು ಹ್ಯಾವ್ ಟು ರೈಟ್ ದ ಕ್ವಶನ್ ಪೇಪರ್ ಕೋಡ್. ಲಕ್ಷ ಕೊಟ್ಟು ನೋಡ್ಕೊಳ್ರಿ. ಆಮೇಲೆ ನಿಮ್ಮ ರೂಮ್ ಇನ್ವಿಜಿಲೇಟರ್ ಇಲ್ಲಿ ಸೈನ್ ಮಾಡ್ತಾರೆ ಮತ್ತು CS CO ಅಂದರೆ ಚೀಫ್ ಸೂಪರಿಂಟೆಂಡೆಂಟ್ ಅವರು ಒಬ್ಬರು ಬಂದು ನಿಮ್ಮದು ಇಲ್ಲಿ ಸೈನ್ ಮಾಡ್ತಾರೆ. ಸೊ 2 ಸಿಗ್ನೇಚರ್ ನೀವು ತೊಗೋಬೇಕು ಅವರಿಬ್ಬರು ಕಡೆಯಿಂದ. ನೆಕ್ಸ್ಟ್, ಇದಾದಮೇಲೆ ಈ ಪೇಜ್ ಸೆಕೆಂಡ್ ಪೇಜ್ನ
ಲಕ್ಷ ಕೊಟ್ಟು ನೋಡಿಲೆ ಇಲ್ಲಿ ಕನ್ಫರ್ಮೇಷನ್ ಆಫ್ ಹ್ಯಾಂಡ್ ರೈಟಿಂಗ್ ಬೈ ಕ್ಯಾಂಡಿಡೇಟ್ ಇದೆ. ಸೊ ನಿಮ್ಮ ಹ್ಯಾಂಡ್ ರೈಟಿಂಗ್ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಇದನ್ನ ನಿಮಗೆ ಬರ್ಸ್ಕೊಂತಾರೆ, ನಿಮ್ಮ ಕಡೆಯಿಂದ ಬರ್ಸ್ಕೊಂತಾರೆ. ಸೊ ಈ ಇನ್ಫಾರ್ಮೇಶನ್ ಏನು ಇಲ್ಲಿ ಕೊಟ್ಟಿದಾರಲ್ಲ ಇದೇನಿದೆ ಅಂದ್ರೆ ಐ ಹಿಯರ್ ಬೈ ಕನ್ಫರ್ಮ್ ದಟ್ ಗಿವ್ ಕನ್ಸೆಂಟ್ ಟು ಮೈ ಹ್ಯಾಂಡ್ ರೈಟಿಂಗ್ ಇನ್ ದಿಸ್ ಬುಕ್ಲೆಟ್ and I am bound to this in case of any identity requirement that may arise by any means to identify my answer booklet. I hereby promise that I have not revealed my identity in the answer booklet. So ಇದನ್ನ ಯಾಕೆ ನಿಮ್ಮ ಕಡೆಯಿಂದ ಬರ್ಸ್ಕೋತಾರೆ ಅಂದ್ರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ನಿಮ್ದೇನೋ ಅಥವಾ ಬೇರೆದವ್ರದ್ದು ಅಂತಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಇದನ್ನ ಬರ್ಸ್ಕೊಂತಾರೆ ನಿಮ್ಮ ಕಡೆಯಿಂದ. ಸೊ ಇದನ್ನ ನೀವು ಎಲ್ಲಿ ಬರಿಬೇಕಂದ್ರೆ ಇದು ಸೇಮ್ ಆಸ್ ಇಟ್ ಈಸ್ ಇಲ್ಲಿ ರೈಟ್ ದ ಕನ್ಫರ್ಮೇಷನ್ ಆಫ್ ಹ್ಯಾಂಡ್ ರೈಟಿಂಗ್ ಆಸ್ ಅಬೋ ಅಂತಿದೆ ನೋಡಿ, ಇಲ್ಲೊಂದ್ಸಲ ಬರಿಬೇಕು ಮತ್ತೆ ಇಲ್ಲೊಂದ್ಸಲ ಬರಿಬೇಕು. ಸೊ ಇಲ್ಲಿ 2 ಸಲ ಬರಿಬೇಕು, ನೀವು ಇಲ್ಲಿ ಒಂದ್ಸಲ ಬರಿಬೇಕು ಮತ್ತೆ ಇಲ್ಲಿ ಒಂದ್ಸಲ ಬರಿಬೇಕು, 2 ಟೈಮ್ಸ್ ಬರಿಬೇಕು. ನಾನು ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ನಿಮ್ಮ ಹ್ಯಾಂಡ್ ರೈಟಿಂಗ್ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ, ನಿಮ್ದು ಹ್ಯಾಂಡ್ ರೈಟಿಂಗ್ ಕನ್ಫರ್ಮ್ ಮಾಡಲಿಕ್ಕೆ ಇದೇನಿದೆಯಲ್ಲ ಇಲ್ಲಿ ಕೊಟ್ಟಿದಾರಲ್ಲ ಅದನ್ನೇ ನೀವು ಇಲ್ಲೊಂದ್ಸಲ ಬರಿಬೇಕು, ರಿಪೀಟೆಡ್ ಆಗಿ ಇಲ್ಲಿ ಒಂದ್ಸಲ ಬರಿಬೇಕು. 2 ಟೈಮ್ಸ್ ಯು ಹ್ಯಾವ್ ಟು ರೈಟ್. ದೆನ್ ಇದೆಲ್ಲ ಆದಮೇಲೆ ದೆನ್ ಯು ಶುಡ್ ಸ್ಟಾರ್ಟ್ ಆನ್ಸರ್ ಮಾಡಬೇಕಾದಾಗ 3rd ಪೇಜ್ಲಿಂದ ಆನ್ಸರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಕ್ವಶನ್ ನಂಬರ್ ಆಫ್ಟರ್ ದಿ ಮಾರ್ಜಿನ್ ಹಾಕಬೇಕು. ಇದನ್ನ ಮಾತ್ರ ಲಕ್ಷ ಕೊಟ್ಟು ನೋಡ್ಕೊಡ್ರಿ. ಕ್ವಶನ್ ನಂಬರ್ ಆಫ್ಟರ್ ದಿ ಮಾರ್ಜಿನ್ ಹಾಕಬೇಕು. ಬ್ಲ್ಯಾಂಕ್ ಪೇಜಸ್ ನಡಕ್ಕೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಸಪೋಸ್ ಬ್ಲ್ಯಾಂಕ್ ಪೇಜ್ ಬಿಟ್ಟು ಕ್ರಾಸ್ ಮಾರ್ಕ್ ಹಾಕ್ಬೇಕು ನೋಡ್ರಿ. ಸೊ ಕ್ರಾಸ್ ಮಾರ್ಕ್ ಹಾಕಬೇಕು. ಇನ್ ಬಿಟ್ವೀನ್ ನೀವು ಬ್ಲ್ಯಾಂಕ್ ಪೇಜ್ ಬಿಟ್ಟರೆ ಕ್ರಾಸ್ ಮಾರ್ಕ್ ಹಾಕಬೇಕು. ನೆಕ್ಸ್ಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು 3 hours ಟೈಮ್ ಇರ್ತೈತಿ. 3 hours ಟೈಮ್ದಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿರಿ. ಕಂಪ್ಲೀಟ್ ಆದಮೇಲೆ ಲಾಸ್ಟಿಗೆ ಇದು ಕವರ್ ಪೇಜ್ನಲ್ಲಿ ನಿಮಗೆ ಇದು ATS ಸ್ಲಿಪ್ ಅಂತ ಕರೀತಾರೆ, ಹೆಡ್ ಸ್ಲಿಪ್ ಅಂತ ಕರೀತಾರೆ. ಇಲ್ಲಿ ಕಟ್ ಮಾಡಲಿಕ್ಕೆ ಲೈನ್ ಇದೆ ನೋಡ್ರಿ. ಸೊ ಇದನ್ನು ನೀವು ಕಟ್ ಮಾಡಿ ಇನ್ವಿಜಿಲೇಟ್ರಿ ಕೊಡಬೇಕು. ಇಷ್ಟೇ, ದಿಸ್ ಲೈನ್ ಇಲ್ಲಿ ಲೈನ್ ಕೊಟ್ಟಿದಾರಲ್ಲ ಅಲ್ಲಿ ನೀವು ಇದನ್ನು ಸರಿಯಾಗಿ ನೀಟಾಗಿ ಕಟ್ ಮಾಡಿ ಇದನ್ನು ಇನ್ವಿಜಿಲೇಟ್ರಿ ಕೊಡಬೇಕು. ಇನ್ವಿಜಿಲೇಟ್ರಿಗೆ ಕೊಡೋಕ್ಕಿಂತ ಮುಂಚೆನೇ ನೀವು ಫಸ್ಟ್ ಇಲ್ಲೆಲ್ಲ ಡೀಟೇಲ್ಸ್ ಕರೆಕ್ಟಾಗಿ ಫಿಲಪ್ ಮಾಡಿರಲ್ಲ ಅಂತ ಚೆಕ್ ಮಾಡಿಕೊಡ್ರಿ. ಚೆಕ್ ಮಾಡಿಕೊಂಡೆ ಆಮೇಲೆ ಕಟ್ ಮಾಡಿ ಅವ್ರಿಗೆ ಸಬ್ಮಿಟ್ ಮಾಡಬೇಕು. ಸೊ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ನಿಮ್ಗೆ ಹೇಳಬೇಕಂದ್ರೆ ಇಲ್ಲಿ ಆನ್ಸರ್ ಬುಕ್ಲೆಟ್ ಸೀರಿಯಲ್ ನಂಬರ್ ಇದೆ ನೋಡಿರಿ. ಸೊ ಇದು ಈ ಸೀರಿಯಲ್ ನಂಬರ್ ಇಲ್ಲಿ 736281 ಇದು ಈ ಆನ್ಸರ್ ಬುಕ್ಕಿಗೆ ಇದು ಸೀರಿಯಲ್ ನಂಬರ್. ಸೊ ಈ ಟೈಪ್ ನಿಮಗೆ ಎಕ್ಸಾಮ್ದಲ್ಲಿ ನಿಮ್ಮ ಆನ್ಸರ್ ಬುಕ್ಲೆಟ್ ಸೀರಿಯಲ್ ನಂಬರ್ ಇರ್ತೈತಲ್ಲ ಅದನ್ನ ನಿಮಗೆ ಅಪಿಯರೆನ್ಸ್ ಶೀಟ್ ಕೊಟ್ಟಿರ್ತಾರಲ್ಲ ಇದರಲ್ಲಿ ಈ ಆನ್ಸರ್ ಬುಕ್ಲೆಟ್ ಸೀರಿಯಲ್ ನಂಬರ್ ಬರೆದು ನೀವು ಸೈನ್ ಮಾಡಬೇಕು. ನಿಮ್ಮ ರಿಜಿಸ್ಟರ್ ನಂಬರ್ ಮುಂದೆ ಇದನ್ನು ಬರೆದು ಸೈನ್ ಮಾಡಬೇಕಾಗ್ತೈತಿ. ಆ ATS ನಂಬರ್ ಟ್ಯಾಗ್ ನಂಬರ್ ಇಲ್ಲಿ ಬರಿಬೇಕು ಮತ್ತು ಸೀರಿಯಲ್ ನಂಬರ್ ಬರಿಬೇಕು. ಸೊ ನಿಮಗೆ ಅದನ್ನು ಇನ್ವಿಜಿಲೇಟರ್ ಹೇಳ್ಕೊಡ್ತಾರೆ ಕರೆಕ್ಟಾಗಿ. ಫಸ್ಟ್ ಟೈಮ್ ನೀವು ಯಾರಾದರೂ ಎಕ್ಸಾಮ್ ಬರಿತಾ ಇದ್ರೆ ಇನ್ವಿಜಿಲೇಟರ್ ನಿಮಗೆ ಹೇಳ್ಕೊಡ್ತಾರೆ ATS ಟ್ಯಾಗ್ ನಂಬರ್ ಯಾವುದು, ATS ಸೀರಿಯಲ್ ನಂಬರ್ ಯಾವುದು ಅಂತ ನಿಮ್ಗೆ ಹೇಳ್ಕೊಡ್ತಾರೆ. ಬಟ್ ನೆನಪಿಟ್ಕೊಡ್ರಿ, ATS ಟ್ಯಾಗ್ ನಂಬರ್ ATS ಸೀರಿಯಲ್ ನಂಬರ್ ಭಾಳ ಇಂಪಾರ್ಟೆಂಟ್. ಕರೆಕ್ಟಾಗಿ ಬರೀರಿ. ಈ ಸೀರಿಯಲ್ ನಂಬರನ್ನು ನೀವು ಕರೆಕ್ಟಾಗಿ ಬರೆದು ಸೈನ್ ಮಾಡಬೇಕಾಗತ್ತಿ. ATS ಅಪಿಯರೆನ್ಸ್ ಶೀಟ್ನಲ್ಲಿ ಸೈನ್ ಮಾಡಬೇಕಾಗತ್ತಿ. ಸೊ ಇವೆಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಹೇಳಿ ಇದನ್ನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಭಾಳ ಏನಿದೆ ಅಂದರೆ ನೀವು ಎಕ್ಸಾಮಿಗೆ ಬರಬೇಕಾದ್ರೆ ಸಿ ದ್ಯಾಟ್ ಯು ಆರ್ ಬ್ರಿಂಗಿಂಗ್ ದ ಹಾಲ್ ಟಿಕೆಟ್ ಆ್ಯಂಡ್ ಯು ಶುಡ್ ಕಮ್ ಇನ್ ದ ಯೂನಿಫಾರ್ಮ್. ID ಕಾರ್ಡ್ ಯು ಶುಡ್ ಬ್ರಿಂಗ್. ಸೊ ಹಾಲ್ ಟಿಕೆಟ್ ತೊಗೊಂಬರಲೇಬೇಕು, ಯೂನಿಫಾರ್ಮ್ ಹಾಕ್ಕೋಬೇಕು ಮತ್ತು ID ಕಾರ್ಡ್ ತೊಗೊಂಬರಬೇಕು. ಇಷ್ಟೇ ಅಲ್ಲದೆ ಒಳಗಡೆ ಹೋದಾಗ ಎಕ್ಸಾಮ್ ಹಾಲಿಗೆ ಹೋದಾಗ ನಿಮ್ಮ ಪಾಕೆಟ್ಸ್ ಚೆಕ್ ಮಾಡ್ಕೊಳ್ರಿ. ಯಾವುದಾದ್ರೂ ಪೇಪರ್ಸ್ ಇದ್ದರೆ ಇಮ್ಮಿಡಿಯೇಟ್ಲಿ ಫಸ್ಟ್ ಹೊರಗಡೆ ಒಗೆದು ಆಮೇಲೆ ಒಳಗಡೆ ಬರ್ರಿ. ಒಂದ್ಸಲ ಹಾಲಿಗೆ ಎಂಟ್ರ್ ಆದಮೇಲೆ ಆಮೇಲೆ ಸಪೋಸ್ ನೀವು ಸಿಕ್ ಹಾಕ್ಕೊಂಡ್ರೆ ಡಿಬಾರ್ ಆದರೆ ಭಾಳಷ್ಟು ಪನಿಷ್ಮೆಂಟ್ ಆಗ್ತೈತೆ ನಿಮಗೆ. 1 ವರ್ಷ ಅಥವಾ 2 ವರ್ಷ ನಿಮಗೆ ಎಕ್ಸಾಮ್ ಬರಲಿಕ್ಕೆ ಅಲೋ ಮಾಡದೇ ಇರ್ಬೋದು. ಸೊ ಅದಕ್ಕೆ ಆ ರೀತಿ ಆಗ್ಲಾರ್ದಂಗೆ ರಿಸ್ಕ್ ತೊಗೊಳಾರ್ದಂಗೆ ನೀವು ಎಕ್ಸಾಮಿನೇಷನ್ ಕೂಲಾಗಿ ಫೇಸ್ ಮಾಡಿರಿ. ಸೊ ಏನು ಮಾಡಬೇಕಂದ್ರೆ ಹಾಲ್ ಟಿಕೆಟ್ ತಪ್ಪದೆ ತೊಗೊಂಡು ಬರ್ರಿ, ಯೂನಿಫಾರ್ಮ್ ಹಾಕ್ಕೊಂಡು ಬರ್ರಿ, ID ಕಾರ್ಡು ತಪ್ಪದೆ ಹಾಕ್ಕೊಂಡು ಬರ್ರಿ. ಪ್ಲಸ್ ಹಾಫ್ ಆನ್ ಅವರ್ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಮುಂಚೆನೇ ನೀವು ಎಕ್ಸಾಮ್ ಸೆಂಟರ್ನಲ್ಲಿ ಇರಬೇಕು. ಎಕ್ಸಾಮ್ ಹಾಲ್ನಲ್ಲಿ ನಿಮಗೆ ಒಂದು 20 minutes ಬಿಫೋರ್ ನಿಮಗೆ ಎಕ್ಸಾಮ್ ಹಾಲ್ನಲ್ಲಿ ಅಲೋ ಮಾಡ್ತಾರೆ. ಅಲೋ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಆನ್ಸರ್ ಬುಕ್ಲೆಟ್ ಕೊಡ್ತಾರೆ. ಆನ್ಸರ್ ಬುಕ್ಲೆಟ್ ಕೊಟ್ಟ ಮೇಲೆ ನೀವು ಇವನ್ನೆಲ್ಲ ಇನ್ಸ್ಟ್ರಕ್ಷನ್ಸ್ ಓದಲಿಕ್ಕೆ ಟೈಮ್ ಸಿಗ್ಬೋದು ಅಥವಾ ಸಿಗದೇ ಇರ್ಬೋದು. ಸಿಕ್ತಂದರೆ ಇನ್ನೊಂದ್ಸಲ ಓದ್ಕೊಳ್ರಿ. ಇವನ್ನೆಲ್ಲ ಡೀಟೇಲ್ಸ್ ಫಿಲಪ್ ಮಾಡಿ ಕೂಲಾಗಿ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಆನ್ಸರ್ ಬರಲಿಕ್ಕೆ ಹೋಗಬೇಡ್ರಿ. ಆನ್ಸರ್ ಬರೀಬೇಕಂದ್ರೆ ಫಸ್ಟ್ ಕ್ವಶನ್ ಪೇಪರ್ ಎಲ್ಲ
ಡಿಟೇಲ್ ಆಗಿ ಎಲ್ಲ ಕ್ವಶನ್ಸ್ ಓದ್ಕೊಡ್ರಿ. ಯಾವ ಕ್ವಶನ್ಸ್ ನಿಮಗೆ ಪರ್ಫೆಕ್ಟ್ ಅನಿಸ್ತದಲ್ಲ ಬರಲಿಕ್ಕೆ ಅದೊಂದೇ ಕ್ವಶನ್ ಫಸ್ಟ್ ನೀವು ಬರಲಿಕ್ಕೆ ಟ್ರೈ ಮಾಡಿರಿ. ಫಸ್ಟ್ ಪರ್ಫೆಕ್ಟ್ ಅನ್ಸಿದ್ದು ಕ್ವಶನ್ನ ಆನ್ಸರ್ ಮಾಡಿರಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಸೊ ನಿಮ್ಮ ಪೇಪರ್ ಚೆಕ್ ಮಾಡೋರಿಗೆ ನೀವು ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೆ ಫಸ್ಟಿಗೆ ನಿಮಗೆ ಯಾವುದು ಪರ್ಫೆಕ್ಟ್ ಆಗಿ ಗೊತ್ತಿರ್ತಲ್ಲ ಆ ಕ್ವಶನ್ಸಿಗೆ ಆನ್ಸರ್ ಮಾಡಿರಿ. ಲಾಸ್ಟಿಗೆ ನಿಮ್ಗೆ ಗೊತ್ತಿರಲಾರ್ದಂಥ ಕ್ವಶನ್ಸ್ ಅರ್ಧ ಗೊತ್ತಿದ್ದಂಥ ಕ್ವಶನ್ಸ್ ನೀವು ಆನ್ಸರ್ ಮಾಡ್ಬೋದು. ಬಟ್ ಸ್ಟಾರ್ಟಿಂಗೇ ನಿಮ್ಗೆ ಗೊತ್ತಿರಲಾರ್ದಂಥ ಕ್ವಶನ್ಸಿಗೆ ಆನ್ಸರ್ ಮಾಡೋಕ್ಕೆ ಹೋಗಬೇಡ್ರಿ. ಫಸ್ಟ್ ಪರ್ಫೆಕ್ಟ್ಲಿ ನಿಮ್ಗೆ ಯಾವ್ದು ಆನ್ಸರ್ ಮಾಡ್ಲಿಕ್ಕೆ ಬರ್ತೈತೆ ಅವನಷ್ಟೇ ಆನ್ಸರ್ ಮಾಡಿರಿ. ಸೊ ದ್ಯಾಟ್ ಕ್ರಿಯೇಟ್ಸ್ ಅ ಗುಡ್ ಇಂಪ್ರೆಷನ್ ಆನ್ ದ ವ್ಯಾಲ್ಯುವೇಟರ್. ಸೊ ನಿಮಗೆ ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ ಹೆಲ್ಪ್ ಆಗ್ತೈತಿ. ಸೊ ಯಾವುದು ಹೆದರುವಂಥ ಅವಶ್ಯಕತೆ ಇಲ್ಲ. ನೀವು ಚೆನ್ನಾಗಿ ಪ್ರಿಪೇರ್ ಆಗಿರ್ತೀರಿ. ಸೊ ಎಕ್ಸಾಮಿನೇಷನ್ದಲ್ಲಿ ಇವು ಇನ್ಸ್ಟ್ರಕ್ಷನ್ಸ್ ಅಷ್ಟು ನೀವು ಫಾಲೋ ಮಾಡಿಬಿಟ್ರೆ ಯಾವುದೂ ಟೆನ್ಷನ್ ತೊಗೊಳಾರ್ದೆ ಎಕ್ಸಾಮ್ ಆರಾಮ್ ನೀವು ಬರೆದು ಒಳ್ಳೆ ರಿಸಲ್ಟ್ ತೊಗೋಬೋದು. ಸೊ ಚೆನ್ನಾಗಿ ಪ್ರಿಪೇರ್ ಆಗ್ರಿ. ಯಾವುದು ಹೆದರಿಕೆ ಇಟ್ಕೊಳಕ್ಕೆ ಹೋಗಬೇಡ್ರಿ. ದಿಸ್ ಇಸ್ ನಾಟ್ ದ ಎಂಡ್ ಎಕ್ಸಾಮ್. ಸೊ ಲೈಫ್ನಲ್ಲಿ ಸಾಕಷ್ಟು ಮುಂದೆ ಬೇರೆ ಬೇರೆ ರೀತಿಯಂಥ ಪರೀಕ್ಷೆ ನೀವು ಎದುರು ಮಾಡಬೇಕಾಗ್ತೈತಿ. ಸೊ ದಿಸ್ ಇಸ್ ಅ ಪಾರ್ಟ್ ಆಫ್ ಲೈಫ್. ಎಕ್ಸಾಮಿನೇಷನ್ ಇಸ್ ನಾಟ್ ದ ಎಂಡ್, ಇಟ್ ಇಸ್ ಅ ಪಾರ್ಟ್ ಆಫ್ ಲೈಫ್. ಸೊ ಅದಕ್ಕೆ ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು ಮಾಡ್ಲಿಕ್ಕೆ ಹೋಗಬೇಡ್ರಿ. ಡೈಲಿ ನೀವು ಓದಿದ್ರೆ ನಿಮಗೆ ಎಕ್ಸಾಮಲ್ಲಿ ಯಾವುದೇ ತೊಂದರೆ ಆಗಂಗಿಲ್ಲ, ಹೆದರಿಕೆ ಆಗಂಗಿಲ್ಲ, ಟೆನ್ಷನ್ ಆಗಂಗಿಲ್ಲ. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಪ್ರಿಪ್ರೇಷನ್ ಮಾಡ್ಕೊಡ್ರಿ. ಕೂಲಾಗಿ ಎಕ್ಸಾಮಿನೇಷನ್ ಫೇಸ್ ಮಾಡಿರಿ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ರಿಸಲ್ಟ್ ತೊಗೊಳ್ಳಿ, ಒಳ್ಳೆಯ ರಿಸಲ್ಟ್ ಸಿಗಲಿ. ವಿಶ್ ಯು ಆಲ್ ದ ಬೆಸ್ಟ್ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.